ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಮಕ್ಕಳ ಆನ್ಲೈನ್ ತರಗತಿಗೆ ಮತ್ತೊಮ್ಮೆ ಸ್ವಾಗತ. ನಾನು 8ನೇ ತರಗತಿ ಗಣಿತ ವಿಷಯವಾದ ಘನಾಕೃತಿಗಳ ದೃಗೋಚರಣ 7ನೇ ಪಾಠ, ಇದರ 2ನೇ ಅವಧಿ ಇವತ್ತು ನಾನು ತಗೊಳ್ತಾ ಇದ್ದೀನಿ. ಮೊದಲನೇ ಅವಧಿ ಏನು ತಿಳ್ಕೊಂಡ್ವಿ ಅದನ್ನು ಸ್ವಲ್ಪ ಪುನರ್ಮನನ ಮಾಡಿಬಿಟ್ಟು ನೆಕ್ಸ್ಟು ಇಂದಿನ ಅವಧಿಯಲ್ಲಿ ಏನು ಕಲಿಬೇಕು ಅನ್ನೋದನ್ನು ನೋಡೋಣ. 2ನೇ ಅವಧಿಯಲ್ಲಿ ಏನನ್ನಪ್ಪ ನಾವು ತಿಳ್ಕೊಳ್ತೀವಿ ಅನ್ನೋದಾದರೆ, 2ನೇ ಅವಧಿಯಲ್ಲಿ ನಕ್ಷೆಯ ಪರಿಕಲ್ಪನೆ, ನಕ್ಷೆಯಲ್ಲಿ ಬರುವ ಚಿಹ್ನೆಗಳ ಅರ್ಥ ಹಾಗೂ ನಕ್ಷೆಯ ರಚನೆಯನ್ನು ತಿಳಿಯುವುದು, ಹಾಗೂ ಘನಾಕೃತಿಗಳ ಮುಖಗಳು, ಅಂಚುಗಳು ಮತ್ತು ಶೃಂಗಗಳ ಸಂಖ್ಯೆಯನ್ನು ಹೇಗೆ ಪತ್ತೆ ಹಚ್ಚಬೇಕು ಅನ್ನೋದನ್ನು ತಿಳಿಯುವುದು. ನೆಕ್ಸ್ಟು 3ನೇದು ಆಯ್ಲರ್ನ ಸೂತ್ರವನ್ನು ನಾವು ತಿಳ್ಕೊಳ್ತೀವಿ ಯಾವುದರಲ್ಲಿ, 2ನೇ ಅವಧಿಯಲ್ಲಿ. ಹಾಗಾದರೆ ಮೊದಲನೇ ಅವಧಿಯಲ್ಲಿ ಏನು ಮಾಡಿದ್ವಿ, ಸಮತಟ್ಟಾದ ಆಕಾರಗಳು ಮತ್ತು ಘನ ಆಕಾರಗಳ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗಾದರೆ ಸಮತಟ್ಟಾದ ಆಕಾರಗಳು ಅಂದರೆ 2 ಡೈಮೆನ್ಷನಲ್ ಫಿಗರ್ಸ್ ಅಂದರೆ ಏನು, ಘನ ಆಕಾರಗಳು ಅಂತಂದರೆ 3 ಡೈಮೆನ್ಷನಲ್ ಫಿಗರ್ಸ್. ಹಾಗಾದರೆ ಅದರ ಅರ್ಥ ಏನು ಸರಿ ತಿಳ್ಕೊಳ್ಳೋಣ. ಸಮತಟ್ಟಾದ ಆಕಾರಗಳು ಉದ್ದ ಮತ್ತು ಅಗಲದಂತಹ 2 ಅಳತೆಗಳನ್ನು ಹೊಂದಿರುತ್ತವೆ. ಆದ್ದರಿಂದ ಅವುಗಳನ್ನು 2 ಆಯಾಮಗಳ ಆಕಾರಗಳು ಎಂದು ಕರೆಯುತ್ತೇವೆ, ಅಥವಾ 2 ಡೈಮೆನ್ಷನಲ್ ಅಥವಾ 2D ಅಂತ ಕರಿತೀವಿ. ಹಾಗಾದರೆ ಘನ ಆಕಾರಗಳಿಗೆ ಏನು ಕರಿತೀವಿ, ಘನ ಆಕಾರಗಳು 3 ಆಯಾಮಗಳನ್ನು ಹೊಂದಿರ್ತವೆ. ಯಾವುದ್ಯಾವುದು, ಉದ್ದ, ಅಗಲ ಮತ್ತು ಎತ್ತರ ಅಥವಾ ಆಳದಂತಹ 3 ಅಳತೆಗಳನ್ನು ಹೊಂದಿರುತ್ತವೆ. ಆದ್ದರಿಂದ ಆ ಆಕಾರಗಳನ್ನು ನಾವು 3 ಆಯಾಮದ ಆಕಾರಗಳು ಅಥವಾ 3 ಡೈಮೆನ್ಷನಲ್ ಅಥವಾ 3D ಅಂತೇಳಿ ಕರಿತೀವಿ. ನೆಕ್ಸ್ಟು ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂಗೆ ಸಾಮಾನ್ಯವಾಗಿ ಈ 2 ಆಯಾಮದ ಮತ್ತು 3 ಆಯಾಮದ ಆಕಾರಗಳನ್ನು ಸಂಕ್ಷಿಪ್ತವಾಗಿ ಸಿಂಪಲ್ಲಾಗಿ 2D 3D ಅಂತ ಹೇಳಿ ಕರಿತೀವಿ. ಹಾಗಾದರೆ ಆ 2D ಆಕಾರಗಳು ಯಾವ್ಯಾವು, ಆಯತ, ವರ್ಗ, ತ್ರಿಕೋನ, ವೃತ್ತ ಇವೇನಿದಾವಲ್ಲ ಇವು 2 ಆಯಾಮದ ಚಿತ್ರಗಳು ಅಥವಾ ಆಕಾರಗಳು, ಆಕೃತಿಗಳು, ಗೊತ್ತಾಯ್ತಾ. ಹಾಗಾದರೆ 3 ಆಯಾಮದ 3D ಆಕಾರಗಳು ಯಾವುವು, 3D ಆಕಾರಗಳು ಸಿಲಿಂಡರ್, ಘನ, ಶಂಕು ಮತ್ತು ಗೋಳ, ಇವು 3D ಆಕಾರಗಳು, ಗೊತ್ತಾಯ್ತಾ ಮಕ್ಕಳ. ನೆಕ್ಸ್ಟು ಈ ಕೆಳಗಿನ ಘನಾಕೃತಿಗಳನ್ನು ಪಕ್ಕದ, ಮೇಲಿನ ದೃಷ್ಟಿಕೋನವನ್ನು ಗಮನಿಸಿ ಹೊಂದಿಸಿ ಬರೀಬೇಕು. ಇದನ್ನು ನಾನು ನಿಮಗೆ ಹೋಮ್ವರ್ಕಾಗಿ ಕೊಟ್ಟಿದ್ದೆ, ಯಾವುದೋ ಮೊದಲನೇ ಅವಧಿಯಲ್ಲಿ ಹೋಮ್ವರ್ಕಾಗಿ ಕೊಟ್ಟಿದ್ವಿ. ಅದನ್ನು ಹೋಮ್ವರ್ಕನ್ನು ನೀವು ಮಾಡಿದರೆ ವೆರಿಫೈ ಮಾಡ್ಕೊಳ್ಳಿ. ಚಿತ್ರವನ್ನು ಗಮನಿಸಿ, ಚಿತ್ರವನ್ನು ಗಮನಿಸಿದ್ರ ಮಕ್ಕಳ. ಹಾಗಾದರೆ ಅವು ನೋಡೋಣ. ಈಗ ಒಂದು ಟೀ ಗ್ಲಾಸ್ ಇದೆ. ಆ ಟೀ ಗ್ಲಾಸ್ನ ಪಕ್ಕದಿಂದ ನೋಡಿದಾಗ ಯಾವ ರೀತಿ ಕಾಣಿಸುತ್ತೆ, ಟೀ ಗ್ಲಾಸ್ನ ಪಕ್ಕದ ನೋಟ ಯಾವ ಥರ ಕಾಣಿಸುತ್ತೆ ನೋಡಿ. ಇದು ಟೀ ಗ್ಲಾಸ್ನ ಪಕ್ಕದಿಂದ ನೋಡಿದಾಗ ಕಾಣಿಸ್ತಕ್ಕಂಥ ನೋಟ. ಅದೇ ಟೀ ಗ್ಲಾಸ್ನ ಮೇಲಿಂದ ನೋಡಿದಾಗ ನೋಡಿರಿ ಏಕಕೇಂದ್ರೀಯ ವೃತ್ತಗಳ ಥರ ಕಾಣಿಸ್ತಾ ಇದೆಯಾ. ಓಕೆ, ಇಲ್ಲೊಂದು ಎಣ್ಣೆ ಡಬ್ಬ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಆ ಎಣ್ಣೆ ಡಬ್ಬವನ್ನು ನೋಡಿದಾಗ ಪಕ್ಕದಿಂದ ನೋಡ್ರಿ ಹೆಂಗೆ ಕಾಣಿಸುತ್ತೆ ನೋಡಿ, ಹೇಗೆ ಕಾಣಿಸುತ್ತೆ, ಎಸ್ ಒಂಥರ ಮಿರರ್ ಥರ ಕಾಣಿಸುತ್ತೆ, ಕನ್ನಡಿ ಥರ ಅಲ್ವಾ. ನೆಕ್ಸ್ಟು ಹಾಗಾದ್ರೆ ಮೇಲಿಂದ ನೋಡ್ರಿ ಹೆಂಗೆ ಕಾಣಿಸುತ್ತೆ, ಮಧ್ಯೆ ಒಂದು ವೃತ್ತ, ಅದರ ಕ್ಯಾಪ್ ಇದೆಯಲ್ಲ ಮುಚ್ಚಳ, ಅದು ಮಧ್ಯದಲ್ಲಿ ವೃತ್ತ ಥರ ಕಾಣಿಸುತ್ತೆ, ಸುತ್ತಲೂ ಒಂದು ಆಯತ ಥರ ಕಾಣಿಸ್ತಾ ಇದೆ ಅಲ್ವಾ. ಇದು ಮೇಲಿನ ನೋಟ. ಹಾಗಾದರೆ ನೆಕ್ಸ್ಟ್ ಕಾರು. ಈ ಕಾರನ್ನು ಗಮನಿಸಿ, ಪಕ್ಕದಿಂದ ಹೆಂಗೆ ಕಾಣಿಸುತ್ತೆ ಕಾರು, ಮೇಲಿಂದ ಹೆಂಗೆ ಕಾಣಿಸುತ್ತೆ ನೋಡಿ. ಪಕ್ಕದಿಂದ ಯಾವ ಥರ ಕಾಣಿಸ್ತಾ ಇದೆ, ಈ ಕಡೆಯಿಂದ ಬರೀ ಒಂದು ಕಡೆ ಸೈಡ್ ಕಾಣಿಸ್ತಾ ಇದೆ ಕಾರು. ಹಾಗಾದ್ರೆ ಮೇಲಿಂದ ನೋಡಿದಾಗ ಕಾರು ಈ ಥರ ಕಾಣಿಸ್ತಾ ಇದೆ, ಗೊತ್ತಾಯ್ತಾ ಮಕ್ಕಳ. ನೆಕ್ಸ್ಟ್ ಎರಡನೇದು ಏನಿದೆ, ಈ ಕೆಳಗಿನ ಪ್ರತಿ ಆಕೃತಿಗೂ ಮೇಲಿನ, ಮುಂದಿನ ಮತ್ತು ಪಕ್ಕದ ನೋಟಗಳು ಯಾವುವು ಅನ್ನೋದನ್ನು ಗುರುತಿಸಬೇಕು. ಸೇಮ್ ಈಗ ಹೆಂಗೆ ಮಾಡಿದ್ವಲ್ಲ ಅದೇ ಥರ ಈ ಘನಾಕೃತಿಗಳನ್ನು ಕೊಟ್ಟಿದ್ದೀವಿ. ಘನಾಕೃತಿಗಳನ್ನು ನೋಡಿ, ಘನಾಕೃತಿಯನ್ನು ಮೂರು ಘನಗಳನ್ನು ಬಳಸ್ಕೊಂಡು ಒಂದು ಆಕೃತಿಯನ್ನು ಮಾಡ್ಕೊಂಡಿದ್ದೀವಿ.
ಅದರ ನೋಟಗಳನ್ನು ಮುಂದೆ ಕೊಟ್ಟಿದ್ದೀನಿ. ಆದರೆ ಆ ನೋಟಗಳ ಹೆಸರು ಕೊಡಬೇಕಂದ್ರೆ ಮುಂದಿನ ನೋಟ ಯಾವುದು, ಪಕ್ಕದ ನೋಟ ಯಾವುದು, ಮೇಲಿನ ನೋಟ ಯಾವುದು ಅನ್ನೋದನ್ನು ನೀವು ತಿಳಿಸ್ಬೇಕು. ಆಯಿತಾ? ಎರಡನೇ ಪ್ರಶ್ನೆ, ಮೂರನೇ ಪ್ರಶ್ನೆ. ಈ ಪ್ರಶ್ನೆಗಳನ್ನು ಸ್ವಲ್ಪ ಗಮನಿಸಿ, ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಆಕೃತಿಗಳನ್ನು ತಗೊಳ್ಳೋಣ. ಫಸ್ಟ್ 3 ಆಕೃತಿಗಳನ್ನು ಕೊಟ್ಟಿದ್ದಾರೆ. ಈ 3 ಆಕೃತಿಗಳಲ್ಲಿ ಮೊದಲನೇ ಆಕೃತಿ ತಗೊಳ್ಳೋಣ. ಮೊದಲನೇ ಆಕೃತಿ ಕಾಣಿಸ್ತಾ ಇದೆಯಾ? ಮೊದಲನೇ ಆಕೃತಿ. ಆ ಮೊದಲನೇ ಆಕೃತಿಯ ಮುಂದಿನ ನೋಟ ಹೇಗಿದೆ? ಆ ಮೊದಲನೇ ಆಕೃತಿಯ ಮುಂದಿನ ನೋಟ ಯಾವ ಥರ ಕಾಣಿಸ್ತಾ ಇದೆ? 2 ವರ್ಗಗಳ ಥರ ಕಾಣಿಸ್ತಾ ಇದೆ. ಬಣ್ಣಗಳನ್ನು ಕೂಡ ಹೋಲಿಕೆ ಮಾಡ್ಬೋದು ನೀವು. ಆಯಿತಾ? ಪಕ್ಕದ ನೋಟ ಯಾವ ಥರ ಕಾಣಿಸ್ತಾ ಇದೆ? ಅದು ಕೂಡ 2 ವರ್ಗಗಳ ಥರನೇ ಕಾಣಿಸ್ತಾ ಇದೆ. ಹಾಗಾದರೆ ಮೇಲಿಂದ ನೋಡಿದಾಗ ಹೆಂಗೆ ಕಾಣಿಸುತ್ತೆ? ಮೇಲಿಂದ ನೋಡಿದಾಗ ನೋಡಿ 3 ವರ್ಗಗಳಿರ್ತಕ್ಕಂಥ ಚಿತ್ರ ಕಾಣಿಸ್ತಾ ಇದೆ. ಆಯಿತಾ? ಗೊತ್ತಾಯ್ತಾ ಈಗ? ಅದೇ ರೀತಿ ಮುಂದಿನ ನೋಡ್ಕೊಳ್ಳೋಣ. ಏನಿದೆ? ಮುಂದಿನ ನೋಟ, ಎರಡನೇ ಚಿತ್ರದ ಮುಂದಿನ ನೋಟ 3 ವರ್ಗಗಳು ಕಾಣಿಸ್ತಾ ಇದ್ದಾವೆ. ಹಾಗಾದರೆ ಪಕ್ಕದ ನೋಟ ನೋಡಿ 2 ವರ್ಗಗಳು ಕಾಣಿಸ್ತಾ ಇದ್ದಾವೆ. ಪಕ್ಕದಿಂದ ಕರೆಕ್ಟಾಗಿ ನೋಡಿದ್ರೆ ನಾವು 2 ವರ್ಗಗಳು ಕಾಣಿಸೋದು. ಆದರೆ ಮೇಲಿಂದ ನೋಡಿದಾಗ ಎಷ್ಟು ಕಾಣ್ತಿದ್ದಾವೆ? 4 ವರ್ಗಗಳು ಕಾಣಿಸ್ತಾ ಇದ್ದಾವೆ. ಅದೇ ರೀತಿ ಮೂರನೇ ಚಿತ್ರವನ್ನು ನೋಡಿ ಮಕ್ಕಳ. ಮುಂದಿನ ನೋಟ ಹೇಗೆ ಕಾಣಿಸ್ತಾ ಇದೆ? 4 ವರ್ಗಗಳು ಕಾಣಿಸ್ತಾ ಇದ್ದಾವೆ ಮುಂದಿನ ನೋಟದಿಂದ. ಅದೇ ಪಕ್ಕದಿಂದ ನೋಡಿದಾಗ ಎಷ್ಟು ಕಾಣಿಸ್ತಾ ಇದ್ದಾವೆ? 3 ವರ್ಗಗಳು ಕಾಣಿಸ್ತಾ ಇದ್ದಾವೆ. ಎಷ್ಟು ಕಾಣಿಸ್ತಾ ಇದ್ದಾವೆ? 3 ವರ್ಗಗಳು. ಹಾಗಾದರೆ ಮೇಲಿಂದ ನೋಡೋಣ. ಮೇಲಿಂದ ನೋಡಿದರೆ 2 ವರ್ಗಗಳು ಕಾಣಿಸ್ತಾ ಇದ್ದಾವೆ. ಅರ್ಥ ಆಯ್ತಾ ಮಕ್ಕಳ? ಇದು ನೀವು ಮೊದಲನೇ ಅವಧಿಯಲ್ಲಿ ತಿಳ್ಕೊಂಡಂತಹ ವಿಷಯಗಳು. ನೀವೆಲ್ಲ ಇದನ್ನು ಹೋಮ್ವರ್ಕ್ ಮಾಡಿದ್ದೀರಿ ಅಂದ್ಕೊಂಡಿದ್ದೀನಿ. ಮಾಡಿಬಿಟ್ಟು ನಿಮಗೆ ನೀವೇ ಮೌಲ್ಯಮಾಪನ ಮಾಡ್ಕೊಳ್ಳಿ. ಈಗ ನಮ್ಮ ಸುತ್ತಮುತ್ತಲ ಸ್ಥಳಗಳ ನಕ್ಷೆಗಳನ್ನು ನೋಡೋಣ. ಈಗ ಒಂದು ನಕ್ಷೆ ಬರೀಬೇಕು ಅಂದ್ಕೊಳ್ಳಿ. ಆ ನಕ್ಷೆ ಬರೀಬೇಕು ಅಂದರೆ ನಕ್ಷೆ ಬಗ್ಗೆ ತಿಳ್ಕೋಬೇಕು. ತಿಳ್ಕೋಬೇಕು ಅಂತಂದರೆ ಮೊದಲು ನಮಗೆ ಪೂರ್ವಜ್ಞಾನ ಬೇಕು. ಈಗ ಉದಾಹರಣೆಗೆ ಭಾರತದ ಒಂದು ನಕ್ಷೆ ಕೊಟ್ಟಿದ್ದೀನಿ ನಾನಿಲ್ಲಿ. ಈ ಭಾರತದ ನಕ್ಷೆ ಏನು ತೋರಿಸುತ್ತಪ್ಪ ಅಂದರೆ ಉಷ್ಣಾಂಶ, ಎಲ್ಲೆಲ್ಲಿ ಎಷ್ಟೆಷ್ಟು ಉಷ್ಣಾಂಶ ಇದೆ ಏನು ಅನ್ನೋದನ್ನು ಒಂದು ನಕ್ಷೆ ಮುಖಾಂತರ ತೋರಿಸ್ಬೇಕಾದ್ರೆ ಒಂದೊಂದಕ್ಕೊಂದೊಂದು ಬಣ್ಣ ಬಳಸಿದ್ದೀವಿ. ಆ ಬಣ್ಣಗಳ ವ್ಯತ್ಯಾಸದ ಮೇಲೆ ಆ ಬಣ್ಣ ಏನನ್ನು ಸೂಚಿಸುತ್ತೆ ಅನ್ನೋದು ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿದ್ದೀವಿ ನೋಡಿ. ಯಾವ ಬಣ್ಣ ಏನನ್ನು ಸೂಚಿಸುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನಕ್ಷೆ ಬರೀಬೇಕು ಅಂದರೆ ಅಲ್ಲಿ ಒಂದು ಪ್ರತಿಯೊಂದನ್ನು ಗಮನದಲ್ಲಿ ಇಟ್ಕೋಬೇಕು. ಗೊತ್ತಾಯ್ತಾ? ಇದು ಭಾರತದ ನಕ್ಷೆ. ಆದರೆ ಕರ್ನಾಟಕದ ನಕ್ಷೆ ತಗೊಂಡಿದ್ದೀನಿ. ಇಲ್ಲಿ ಕರ್ನಾಟಕದ ನಕ್ಷೆ ನೋಡಿ, ನಾನು ಒಂದು ರೋಡು, ನ್ಯಾಷನಲ್ ಹೈವೇ, ರಾಷ್ಟ್ರೀಯ ಹೆದ್ದಾರಿಯನ್ನು ತೆಗೆದುಕೊಂಡಿದ್ದೀನಿ. ರಾಷ್ಟ್ರೀಯ ಹೆದ್ದಾರಿ ಯಾವ ರೀತಿ ಹೋಗುತ್ತೆ, ಎಲ್ಲೆಲ್ಲೆಷ್ಟು ಹೋಗುತ್ತೆ, ಯಾವ್ಯಾವ ಡಿಸ್ಟಿಕ್ ಮುಖಾಂತರ ಯಾವ ಡಿಸ್ಟಿಕ್ಕಿಗೆ ಹೋಗುತ್ತೆ ಅನ್ನೋದನ್ನು ನಕ್ಷೆಯಲ್ಲಿ ತೋರಿಸಿದ್ದೀವಿ. ಇಲ್ಲಿ ತೋರಿಸ್ಬೇಕಾದ್ರೆ ಆ ನಕ್ಷೆಯಲ್ಲಿ ಅದರ ರಸ್ತೆಯ ಸಂಖ್ಯೆ NH4, NH13, NH218 ಈ ರೀತಿಯಾದ ಸಂಖ್ಯೆಗಳಿದ್ದಾವೆ. ಇವುಗಳು ಆ ರಸ್ತೆಯನ್ನು ಹೇಳುತ್ತೆ, ಇಂಥ ತಕ್ಕ ಹೋಗುತ್ತೆ ಅದು ರಸ್ತೆ ಅನ್ನೋದನ್ನು ಹೇಳುತ್ತೆ. ಆಯಿತಾ? ನೆಕ್ಸ್ಟ್ ಇದು ಒಂದು ದಾವಣಗೆರೆ ಡಿಸ್ಟಿಕ್ ಇದೆ. ಈ ಡಿಸ್ಟಿಕ್ಕಿನ ಒಂದು ಚಿತ್ರದ ಏನು ತೋರಿಸ್ತಾ ಇದೆಯಪ್ಪ ಅಂತಂದರೆ ಒಂದು ರೋಡ್ ಮ್ಯಾಪ್ ತೋರಿಸ್ತಾ ಇದೆ. ಯಾವ್ಯಾವ ಹಳ್ಳಿ ಅಥವಾ ಯಾವ್ಯಾವ ತಾಲೂಕಿಗೆ ಯಾವ ರೀತಿ ರಸ್ತೆಗಳಿದ್ದಾವೆ, ನ್ಯಾಷನಲ್ ಹೈವೇನೋ, ಡಿಸ್ಟಿಕ್ ಹೈವೇನೋ ಅಥವಾ ನಾರ್ಮಲ್ ಸಣ್ಣ ಕಾಲ್ದಾರಿ ಥರ ಆ ರೋಡ್ ಇದೆಯೋ ಅನ್ನೋದನ್ನು ತೋರಿಸುತ್ತೆ. ಅರ್ಥ ಆಯ್ತಾ? ಅದಕ್ಕೆ ತಕ್ಕಂಥ ಮಾಹಿತಿಯನ್ನು ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿದೆ ನೋಡಿ. ತೆಳ್ಳಗೆ ಲೈನ್ ಇದ್ರೇನು, ದಪ್ಪ ಲೈನ್ ಇದ್ರೇನು, ಅಲ್ಲಿ ಏನಾರ ಮಾರ್ಕ್ ಹಾಕಿದರೆ ಏನು ಅರ್ಥ ಅದು ಮಾರ್ಕಿಂದು ಅನ್ನೋದನ್ನೆಲ್ಲ ಕೊಟ್ಟಿದೆ. ಇದರ ಅರ್ಥ ಏನು ಅಂದರೆ ಒಂದು ನಕ್ಷೆ ಬರಿಬೇಕಾದ್ರೆ ಆ ನಕ್ಷೆ ನೋಡಿದರೆ ಪ್ರತಿಯೊಂದು ನಮಗೆ ಅರ್ಥ ಆಗಬೇಕು. ಆ ನಕ್ಷೆ ನೋಡಿದ ತಕ್ಷಣ ಇದು ಇಂಥದ್ದು ಅನ್ನೋದು ಅರ್ಥ ಆಗೋ ರೀತಿಯಲ್ಲಿ ನಕ್ಷೆಯನ್ನು ಬರೀಬೇಕು ಅಂತ ಅರ್ಥ. ಗೊತ್ತಾಯ್ತಾ ಮಕ್ಕಳ? ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಮನೆ ಇದೆ. ಇಲ್ಲಿಂದ ನಮ್ಮ ಮನೆಗೆ ಹೋಗಬೇಕು ಅಂದರೆ ನಾನು ಒಂದು ನಕ್ಷೆ ಹಾಕ್ಕೊಡ್ತೀನಿ. ಆ ನಕ್ಷೆ ಹಾಕಿ ಕೊಟ್ಬಿಟ್ರೆ ಯಾರಾದರೂ ಹೋಗಿ ಆ ಮನೆ ಮುಟ್ಟೋಕ್ಕಾಗತ್ತಾ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲೊಂದು ಚಿತ್ರ ಕೊಟ್ಟಿದ್ದೀನಿ, ಕೆಳಗಡೆ ನಕ್ಷೆ ಬರೆದಿದ್ದೀನಿ, ಮೇಲ್ಗಡೆ ಮನೆ ಚಿತ್ರ ಇದೆ, ಕೆಳಗಡೆ ನಕ್ಷೆ ಇದೆ. ಈ ನಕ್ಷೆಯನ್ನು ನೋಡಿದಾಗ ನೀವೆಲ್ಲೋ ನಿಂತ್ಕೊಂಡಿದ್ದೀರಾ ಅಂದ್ಕೊಳ್ಳಿ, ಆ ಮನೆಗೆ ಹೋಗಂದ್ರೆ ಹೋಗೋದಕ್ಕೆ ಸಾಧ್ಯ ಇದೆಯಾ? ಯಾವುದೇ ಲ್ಯಾಂಡ್ ಮಾರ್ಕ್ ಇಲ್ಲ. ಇಲ್ಲಿಂದ ಯಾವ ಕಡೆಗೆ ಹೋಗಿ ಯಾವ ಕಡೆಗೆ ತಿರುಗಬೇಕು ಅನ್ನೋದು ಗೊತ್ತಿಲ್ಲ. ಓನ್ಲಿ ಒಂದು ಮನೆಯ ಮುಂದೆ ಮರದ ಚಿತ್ರವನ್ನು ಮಾತ್ರ ಕೊಟ್ಟಿದೆ, ಮನೆ ಚಿತ್ರನೂ ಇಲ್ಲ. ಹಾಗಾಗಿ ಸರಿಯಾದ ಮಾಹಿತಿ ಸಿಗಲ್ಲ. ಹಾಗಾಗಿ ನಕ್ಷೆಯನ್ನು ಈ ರೀತಿ ಮಾಡಿದರೆ ನಾವು ತಲುಪೋ ಸ್ಥಳವನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ. ನಾವು ಯಾವ ಸ್ಥಳವನ್ನು ತಲುಪಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಸ್ಥಳ ತಲುಪಬೇಕು ಅಂದರೆ ಕೊಡ್ತಕ್ಕಂಥ ನಕ್ಷೆ ಸರಿಯಾಗಿರಬೇಕು. ಗೊತ್ತಾಯ್ತಾ? ಹಾಗಾದರೆ ಎರಡನೇ ನೋಡಿರಿ, ಅದೇ ನಕ್ಷೆಯನ್ನು ಈ ರೀತಿ ಮಾಡಿದರೆ ಒಬ್ಬ ವಿದ್ಯಾರ್ಥಿಯ ಮನೆ ಮತ್ತು ಶಾಲೆಯ ನಡುವಿನ ನಕ್ಷೆ ಬರ್ಕೊಂಡಿದ್ದೀವಿ.
ಒಬ್ಬ ವಿದ್ಯಾರ್ಥಿಯ ಮನೆ ಇಲ್ಲಿದೆ ಅಂದ್ಕೊಳ್ಳೋಣ. ವಿದ್ಯಾರ್ಥಿಯ ಮನೆ ಇಲ್ಲಿದೆ, ಶಾಲೆ ಅವನ ಶಾಲೆ ಇಲ್ಲಿದೆ, ಅವನ ತಂಗಿಯ ಶಾಲೆ ಇಲ್ಲಿದೆ. ಹಾಗಾದರೆ ಅವನ ಮನೆಯಿಂದ ಅವನ ಶಾಲೆಗೆ ಬರಬೇಕು ಅಂದರೆ ಮಧ್ಯದಲ್ಲಿ ಏನೇನು ಸಿಗ್ತಾವೋ ಅನ್ನೋದನ್ನು ನಕ್ಷೆಯಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಹಾಗಾದರೆ ಅವನ ಮನೆ ಇರೋದು ಅಲ್ಲಿ, ಅವನ ಮನೆಯಿಂದ ಶಾಲೆಗೆ ಬರ್ಬೋದು. ಆದರೆ ಮಧ್ಯದಲ್ಲಿರ್ತಕ್ಕಂಥ ಲ್ಯಾಂಡ್ ಮಾರ್ಕ್, ಶಾಲೆ ಪಕ್ಕದಲ್ಲಿ ಏನಿದೆ, ಶಾಲೆ ಮುಂದ್ಗಡೆ ಏನಿದೆ, ಅದು ಯಾವುದು ಸರಿಯಾದ ಸ್ಪಷ್ಟವಾದ ಮಾಹಿತಿ ಇಲ್ಲ. ರಸ್ತೆ ಮಾತ್ರ ಇದೆ, ಆದರೆ ಶಾಲೆಗೂ ಮನೆಗೂ ಎಷ್ಟು ದೂರ ಗೊತ್ತಿಲ್ಲ. ಅವರ ತಂಗಿಯ ಶಾಲೆ ಹತ್ರನೋ ಅಥವಾ ಇವನ ಶಾಲೆ ಹತ್ರನೋ ಅದು ಗೊತ್ತಿಲ್ಲ. ಹಾಗಾಗಿ ಇದು ಕೂಡ ಅಸ್ಪಷ್ಟ. ಯಾವುದು ಹಿಂದ್ಗಡೆ ತೋರಿಸಿದಂಥ ಮ್ಯಾಪ್ಗಿಂತ ಇದು ಒಂಚೂರು ಉತ್ತಮ, ಆದರೆ ಆದರೂ ಕೂಡ ಇದು ಅಸ್ಪಷ್ಟ. ಇಲ್ಲೂ ಕೂಡ ಸರಿಯಾದ ಮಾಹಿತಿ ಸಿಗಲ್ಲ. ಹಾಗಾದ್ರೆ ನಾವು ಯಾವ ರೀತಿ ನಕ್ಷೆಯನ್ನು ಬರೆದ್ರೆ ಉತ್ತಮ? ಇಲ್ಲಿ ನೋಡಿ, ಒಬ್ಬ ವಿದ್ಯಾರ್ಥಿ ಮನೆ ಮತ್ತು ಶಾಲೆಯ ನಕ್ಷೆ ಸೇಮ್ ಅದೇ ನಕ್ಷೆನೇ. ಈಗ ಇಲ್ಲಿ ಮನೆ ಇದೆ, ಮನೆ ಚಿತ್ರ ಬರ್ದಿ ನೋಡ್ರಿ. ಆ ಮನೆಯಿಂದ ಮುಂದಕ್ಕೆ ಬಂದರೆ ಒಂದು ಕೊಳ ಇದೆ, ಒಂದು ಅರ್ಧ ಕಿಲೋಮೀಟ್ರ್ ರೋಡ್ ಇದೆ. ಅಲ್ಲಿಂದ ಮತ್ತೆ 1 ಕಿಲೋಮೀಟ್ರು ನಾವು ಟರ್ನ್ ಆಗಿ ಹೋದರೆ ಅಲ್ಲಿ ಮತ್ತೆ ನಾವು ರೈಟಿ ಟರ್ನ್ ಆದರೆ 1/3 ಕಿಲೋಮೀಟ್ರ್ ಅಲ್ಲಿ ಶಾಲೆ ಇದೆ. ಅದರ ಆಪೋಸಿಟ್ 1/4 ಕಿಲೋಮೀಟ್ರ್ ಹೋದರೆ ತಂಗಿಯ ಶಾಲೆ ಇದೆ. ಆಮೇಲೆ ಪ್ರತಿಯೊಂದಕ್ಕೂ ಸಿಂಬಲ್ ಇದೆ. ಪೋಸ್ಟ್ ಆಫೀಸ್ ಇದೆ, ಪೆಟ್ರೋಲ್ ಬಂಕ್ ಇದೆ, ಹಾಸ್ಪಿಟಲ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಆ ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡಿ ಎಲ್ಲಿ ಯಾವ ಭಾಗದಲ್ಲಿ ನಾವು ಟರ್ನ್ ಆಗಬೇಕು. ನಮ್ಮ ಮನೆ ಇಲ್ಲಿದೆ, ಅಲ್ಲಿಂದ ಫಸ್ಟಿಗೆ ಹೋಗಿ ನಾವು ರೈಟ್ ಟರ್ನ್ ಆಗೋಣ. ಆ ರೈಟ್ ಟರ್ನ್ ಆದಮೇಲೆ ಪೋಸ್ಟ್ ಆಫೀಸ್ ಬರುತ್ತೆ, ಕೊಳ ಬರುತ್ತೆ, ಕೊಳಕ್ಕಿಂತ ಮುಂಚೆ ಪೋಸ್ಟ್ ಆಫೀಸ್ ಬರುತ್ತೆ, ಪೋಸ್ಟ್ ಆಫೀಸ್ ಹತ್ರ ನಾವು ಲೆಫ್ಟಿ ಟರ್ನ್ ಆಗ್ರಿ ಅಂತ ಹೇಳಿ ಮತ್ತೆ ಅಲ್ಲೊಂದು ಮುಂದ್ಗಡೆ ಹೋದಾಗ ಹಾಸ್ಪಿಟ್ಲ್ ಸಿಗುತ್ತೆ, ಹಾಸ್ಪಿಟ್ಲ್ ಹತ್ರ ಡೌನಿಗೆ ಬನ್ನಿ ಅಥವಾ ರೈಟ್ ಟರ್ನ್ ಆಗಿ ಅಂದರೆ ಶಾಲೆ ಸಿಗುತ್ತೆ. ಈ ರೀತಿ ನೋಡಿ ಕಿಲೋಮೀಟ್ರು ಸಿಗುತ್ತೆ, ಸ್ಪಷ್ಟವಾಗಿ ಎಷ್ಟು ದೂರ ಇದೆ ಅನ್ನೋದು ಗೊತ್ತಾಗುತ್ತೆ. ಶಾಲೆಯಿಂದ ಮನೆಗೆ ಎಲ್ಲೆಲ್ಲಿ ಏನೇನು ಲ್ಯಾಂಡ್ ಮಾರ್ಕ್ ಇದೆ ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ಇದ್ದಾಗ ನಾವು ನಕ್ಷೆಯನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಜೊತೆಗೆ ಯಾರೇ ಗೊತ್ತಿಲ್ಲದವ್ರಿಗೆ ಶಾಲೆ ಎಲ್ಲಿದೆ ಅಂದರೆ ಹುಡ್ಕೊಂಡು ಕೂಡ ಹೋಗ್ತಕ್ಕಂತಹ ಪ್ರಯತ್ನ ಮಾಡ್ಬೋದು. ಹಾಗಾದರೆ ಆ ಚಿಹ್ನೆಗಳನ್ನು ನೋಡಿ. ಮನೆಗೆ ಏನು ಬಳಸಿದ್ದೀವಿ? ಈ ಥರ ಚಿತ್ರ ಬರ್ತಿದ್ದೀವಿ ಮನೆಗೆ. ಶಾಪಿಗೆ ಈ ಥರ, ಸ್ಕೂಲು, ರಸ್ತೆ, ಕೆರೆ ಅಥವಾ ಕೊಳ, ಹಾಸ್ಪಿಟ್ಲು. ಗೊತ್ತಾಯ್ತಾ? ಈ ರೀತಿ ಚಿಹ್ನೆಗಳನ್ನು ಬಳಸ್ಕೊಂಡಾಗ ಆ ಒಂದು ಲ್ಯಾಂಡ್ ಮಾರ್ಕ್ ಅಂತಂದರೆ ಗುರುತು, ಮನೆ ಅಕ್ಕಪಕ್ಕದಲ್ಲಿ ಏನಿದೆ ಅನ್ನೋ ಒಂದು ಗುರುತು ಹೇಳಿದಾಗ ಈಸಿಯಾಗಿ ನಾವು ಸ್ಥಳವನ್ನು ಹುಡುಕಬಹುದು. ಗೊತ್ತಾಯ್ತಾ ಮಕ್ಕಳ? ಈಗ ಒಂದು ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಇದು ಒಂದು ಹಳ್ಳಿಯ ಚಿತ್ರ ಅಂದ್ಕೊಳ್ಳಿ. ಇಲ್ಲಿ ಪ್ರತಿಯೊಂದು ಮನೆ, ದೇವಸ್ಥಾನ, ಚರ್ಚು, ಮಸೀದಿ ಎಲ್ಲ ಇದ್ದಾವೆ, ಎಲ್ಲ ಥರ ಜನಾಂಗನೂ ಇದೆ. ಆದರೆ ಇಲ್ಲಿ ರಸ್ತೆ ವ್ಯವಸ್ಥೆ ಕ್ಲೀನಾಗಿರ್ತಕ್ಕಂಥದ್ದು, ಹಸುರಾಗಿರ್ತಕ್ಕಂಥದ್ದು ಎಲ್ಲ ನೋಡಿ ನೀಟಾಗಿ ಮಾಡಿರೋದ್ರಿಂದ ಯಾರ ಮನೆ ಎಲ್ಲಿ ಬರುತ್ತೆ, ಎಲ್ಲಿ ರೋಡ್ ಇದೆ, ನಾನು ಎಲ್ಲೇ ಹೋಗಬೇಕು, ಎಲ್ಲಿ ನೀರಿದೆ ಅನ್ನೋದು ಪ್ರತಿಯೊಂದು ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗಾಗಿ ಇದನ್ನು 3D ಮ್ಯಾಪ್ ಅಂತ ಕರಿಬೋದು. ಯಾಕಂದರೆ ಮನೆಗಳನ್ನು ಮನೆಗಳ ರೀತಿಯಲ್ಲೇ ತೋರಿಸಿರೋದು. ಹಾಗಾಗಿ ಇದು 3D ಮ್ಯಾಪ್ ಅಂದರೆ 3 ಆಯಾಮದಲ್ಲೂ ಕೂಡ ಕಾಣಿಸ್ತಾ ಇದ್ದಾವೆ ಮನೆಗಳಾಗಲಿ, ಚರ್ಚ್ ಆಗಲಿ ಅವೆಲ್ಲ. ಹಾಗಾಗಿ ಈ ರೀತಿಯ ಮ್ಯಾಪ್ಗಳನ್ನು ನಾವು ನೋಡ್ಬೋದು ಅಲ್ವಾ ಮಕ್ಕಳ? ನೆಕ್ಸ್ಟು, ಹಾಗಾದರೆ ನಕ್ಷೆ ಅಂದರೆ ಏನು ಡೆಫಿನೇಷನ್ನು? ಒಟ್ಟಾರೆ ನಕ್ಷೆ ಅಂತ ಹೇಳಬೇಕಾದ್ರೆ ಇತರ ವಸ್ತುಗಳು ಅಥವಾ ಸ್ಥಳಗಳಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ವಸ್ತು ಅಥವಾ ಸ್ಥಳವು ಎಲ್ಲಿಂದ ಎಂಬುದನ್ನು ನಕ್ಷೆ ಚಿತ್ರಿಸುತ್ತದೆ. ಉದಾಹರಣೆಗೆ ಶಾಲೆಯಿಂದ ಮನೆ ಅಥವಾ ಮನೆಯಿಂದ ಶಾಲೆ, ಇದನ್ನು ಸ್ಪಷ್ಟವಾಗಿ ನಕ್ಷೆಯಲ್ಲಿ ತೋರಿಸುತ್ತೆ ಅಂತ ಅರ್ಥ. 2ನೇ ಪಾಯಿಂಟು, ವಿವಿಧ ವಸ್ತುಗಳು ಅಥವಾ ಸ್ಥಳಗಳನ್ನು ಚಿತ್ರಿಸಲು ಚಿಹ್ನೆಗಳನ್ನು ಬಳಸಲಾಗುತ್ತೆ. ನಾವು ಮನೆಯೇ ಬರೆಯೋಕ್ಕಾಗಲ್ಲ ಪ್ರತಿ ಸರಿ. ಯಾಕೆಂದರೆ ನಕ್ಷೆ, ಈಗ ಸಣ್ಣ ಒಂದು ಹಳ್ಳಿ ನಕ್ಷೆ ಬರೀಬೇಕಾದ್ರೆ ಯಾವ ರೀತಿ ಬರಿತೀವಿ, ಇಡೀ ದೇಶದ ನಕ್ಷೆ ಅಥವಾ ವಿಶ್ವದ ಅಥವಾ ಪ್ರಪಂಚದ ನಕ್ಷೆಯನ್ನು ಬರಿಬೇಕಂದ್ರೆ ಯಾವ ರೀತಿ ಬರಿತೀವಿ, ಆವಾಗ ಅದರ ಗಾತ್ರ ಚಿಕ್ಕದಾಗತ್ತೆ, ಪ್ರಮಾಣ ಅಳತೆಯ ಪ್ರಮಾಣ ಚಿಕ್ಕದಾಗತ್ತೆ. ಆವಾಗ ವಸ್ತುಗಳನ್ನು 3D ಅಥವಾ ಅದು ಹೆಂಗಿದೆಯೋ ಹಂಗೆ ಬರೆಯೋಕ್ಕಾಗಲ್ಲ, ಚಿಹ್ನೆಗಳ ರೂಪದಲ್ಲಿ ಬರಿಬೇಕಾಗತ್ತೆ. ನಾನು ಸ್ಲೈಡಲ್ಲಿ ತೋರಿಸಿದೆ ನೋಡಿ ಚಿಹ್ನೆಗಳನ್ನು, ಆ ರೀತಿ ಚಿಹ್ನೆಗಳ ರೂಪದಲ್ಲಿ ಬರೆದಾಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ವಿವಿಧ ವಸ್ತುಗಳನ್ನು ಅಥವಾ ಸ್ಥಳಗಳನ್ನು ಚಿತ್ರಿಸಲು ಚಿಹ್ನೆಗಳನ್ನು ಬಳಸ್ತೀವಿ. ನೆಕ್ಸ್ಟು, ನಕ್ಷೆಯಲ್ಲಿ ದೃಷ್ಟಿಕೋನಗಳು ಪ್ರಸ್ತುತ ಅಲ್ಲ. ಉದಾಹರಣೆಗೆ ಮನೆ ಚಿತ್ರ ತೋರಿಸಿದ್ವಿ ನೋಡ್ರಿ ನಿಮಗೆ ನಾವು ಮೊದಲನೇ ಅವಧಿಯಲ್ಲಿ. ಮುಂದ್ಗಡೆಯಿಂದ ಹೆಂಗೆ ಕಾಣಿಸುತ್ತೆ, ಪಕ್ಕದಿಂದ ಹೆಂಗೆ ಕಾಣಿಸುತ್ತೆ, ಮೇಲ್ಗಡೆಯಿಂದ ಹೆಂಗೆ ಕಾಣಿಸುತ್ತೆ, ಅದು ಪ್ರಸ್ತುತ ಅಲ್ಲ, ಇಲ್ಲಿ ಅಪ್ರಸ್ತುತ, ಬೇಕಾಗಿಲ್ಲ ಅದು. ಇಲ್ಲಿ ನಮಗೆ ಒಂದು ಮನೆ ಚಿತ್ರ ಬರೆದ್ರೆ ಸಾಕು, ಅದು ಯಾವ ದಿಕ್ಕಲ್ಲಿ ಬರೆದ್ರೂ ಓಕೆನಾ. ಹಾಗಾಗಿ
ನಕ್ಷೆಯಲ್ಲಿ ದೃಷ್ಟಿಕೋನಗಳು ಪ್ರಸ್ತುತವಲ್ಲ. ನೆಕ್ಸ್ಟು, ಪ್ರತಿಯೊಂದು ನಕ್ಷೆಯಲ್ಲಿಯೂ ಒಂದು ಅಳತೆಯ ಪ್ರಮಾಣ ಬಳಸಲಾಗುತ್ತೆ. ನಾನು ಈಗ ಹೇಳಿದೆ, ಅಂದರೆ ಚಿಕ್ಕ ಮ್ಯಾಪ್ ಬರೀಬೇಕು, ಒಂದು ಚಿಕ್ಕ ಪ್ಲೇಸಿನ ಮ್ಯಾಪ್ ಬರೀಬೇಕು ಅಂದರೆ ಅಳತೆ ಪ್ರಮಾಣ ದೊಡ್ಡದಾಗಿ ತೊಗೊಳ್ತೀವಿ. ಅದೇ ನಾವು ದೊಡ್ಡ ಸ್ಥಳವನ್ನು ಚಿಕ್ಕದಾಗಿ ತೋರಿಸ್ಬೇಕು. ಉದಾಹರಣೆಗೆ ಭಾರತ, ಕರ್ನಾಟಕ, ದಾವಣಗೆರೆ ಡಿಸ್ಟಿಕ್ಕು ತೋರಿಸಿದೆ ನಾನು ನಿಮಗೆ, ಎಲ್ಲ ಒಂದೇ ಸೈಜೇ ಇದ್ದವು. ಅಂದರೆ ಭಾರತ ಮ್ಯಾಪ್ ತೋರಿಸಿದಾಗ ಕರ್ನಾಟಕ ಚಿಕ್ಕದಾಗಿ ಕಾಣಿಸ್ತು, ಅದರ ಡಿಸ್ಟಿಕ್ಕು ಇನ್ನೂ ಚಿಕ್ಕದಾಗಿ ಕಾಣಿಸ್ತೈತಿ. ಈಗಿದ್ದಾಗ ಅದರ ಪ್ರಮಾಣ ಏನಾಗುತ್ತೆ, ಚಿಕ್ಕದಾಗ್ತಾ ಹೋಗುತ್ತೆ. ಅದರ ಸ್ಥಳ ದೊಡ್ಡದಾಗಿ ನಕ್ಷೆ ಚಿಕ್ಕದಾದಾಗ ಅದರ ಪ್ರಮಾಣ ಚಿಕ್ಕದಾಗುತ್ತೆ, ಇಲ್ಲ ಪ್ರಮಾಣ ದೊಡ್ಡದು ತಗೊಂಡಾಗ ನಕ್ಷೆ ದೊಡ್ಡದಾಗಿ ಕಾಣಿಸುತ್ತೆ. ಹಾಗಾಗಿ ಪ್ರತಿಯೊಂದು ನಕ್ಷೆಯಲ್ಲಿಯೂ ಒಂದು ಅಳತೆಯ ಪ್ರಮಾಣವನ್ನು ಬಳಸಲಾಗುವುದು. ಇದು ನಕ್ಷೆಯನ್ನು ಬರೀಬೇಕಂದ್ರೆ ತಿಳ್ಕೋಬೇಕಾದಂಥ ಅಂಶಗಳು. ಗೊತ್ತಾಯ್ತಾ? ಹಾಗಾದರೆ ಘನಾಕೃತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಮುಖಗಳೆಷ್ಟು, ಅಂಚುಗಳೆಷ್ಟು, ಶೃಂಗಗಳೆಷ್ಟು ಅಂತ ತಿಳ್ಕೊಳ್ಳೋಣ. ಒಂದು ಘನಾಕೃತಿ ಇದೆ ಅಂದರೆ ಆ ಘನಾಕೃತಿಯ ಮುಖಗಳ್ಯಾವುದು, ಅಂಚುಗಳ್ಯಾವುದು, ಶೃಂಗಗಳ್ಯಾವುದು ಅಂತ ತಿಳ್ಕೊಳ್ಳೋಣ. ಹಾಗಾದರೆ ಪ್ರತಿ ಘನಾಕೃತಿಯು ಅದರ ಮುಖಗಳೆಂದು ಕರೆಯುವ ಬಹುಭುಜಾಕೃತಿಯ ಪ್ರದೇಶಗಳಿಂದ ಮಾಡಲ್ಪಟ್ಟಿದೆ. ಈ ಮುಖಗಳು ಸರಳ ರೇಖಾಖಂಡಗಳಾದ ಅಂಚುಗಳಲ್ಲಿ ಸಂಧಿಸುತ್ತವೆ. ಅಂಚುಗಳು ಶೃಂಗಗಳೆಂಬ ಬಿಂದುಗಳಲ್ಲಿ ಸಂಧಿಸುತ್ತವೆ. ಇಂಥ ಘನಾಕೃತಿಗಳಿಗೆ ಬಹುಮುಖಿಗಳೆಂದು ಕರೆಯುವರು. ಅರ್ಥ ಆಯ್ತಾ? ಹಾಗಾದರೆ ಯಾವುದು? ಇವೆಲ್ಲ ಘನಾಕೃತಿಗಳು. ಇದರಲ್ಲಿ ಮುಖ ಯಾವುದು, ಶೃಂಗ ಯಾವುದು, ಅಂಚು ಯಾವುದು? ನೋಡಿ, ಇದು ಶೃಂಗ. ಇದೇನಿದು? ಶೃಂಗ. ನೋಡಿರಿ, ಶೃಂಗ ಚೂಪಾಗಿ ಮೂಲಿ ಇಲ್ಲಿ ಸೇರ್ಕೊಂಡಿದೆ ನೋಡಿರಿ. 3 ಅಂಚುಗಳು ಸೇರ್ಕೊಂಡಿದಾಗ ಒಂದು ಶೃಂಗ ಆಗಿದೆ. ನೆನಪಿದೆಯಾ? ನೋಡ್ಕೊಳ್ಳಿ, 3 ಅಂಚುಗಳು ಒಂದು ಹತ್ರ ಸೇರ್ಕೊಂಡಿದ್ದಾವಲ್ಲ, ಅದು ಶೃಂಗ. ಏನು ಮುಖ ಅಂದರೆ ಅದು ನಮಗೇನು ಫೇಸ್ ಕಾಣಿಸುತ್ತಲ್ಲ, ಅದು ಮುಖ. ಅಂಚು ಅಂದರೆ ಗೆರೆಗಳು. ಈ ಗೆರೆಗಳಿದಾವಲ್ಲ, ಅವು ಅಂಚುಗಳು. ಆ ಅಂಚುಗಳು ಸೇರ್ಕೊಳ್ತಾವಲ್ಲ, ಅದು ಶೃಂಗ. ಆ ಶೃಂಗ ಮತ್ತು ಅಂಚುಗಳ ಮಧ್ಯದಲ್ಲಿ ಜಾಗ ಇದೆಯಲ್ಲ, ಅದು ಮುಖ. ಅವನ್ನ ಶೃಂಗ, ಮುಖ, ಅಂಚು ಅಂತೇಳಿ ಕರಿತೀವಿ. ಗೊತ್ತಾಯ್ತಾ? ಅದಕ್ಕೆ ತಕ್ಕಂಗೆ ಕೆಳಗಡೆ ಘನಗಳನ್ನು ಕೊಟ್ಟಿದ್ದಾರೆ ನೋಡ್ರಿ. ಈ ಘನಗಳನ್ನೂ ಕೂಡ ನೀವು ಮುಖಗಳೆಷ್ಟು, ಅಂಚುಗಳೆಷ್ಟು ಅಂತ ನೋಡ್ಕೋಬೋದು. ಗೊತ್ತಾಯ್ತಾ? ಈಗ ಬಹುಮುಖಿಗಳು ಅಂದರೆ ಯಾವುವು? ಹಾಗಾದರೆ ಬಹುಮುಖಿಗಳಲ್ಲ ಅನ್ನೋ ಇದ್ದಾವ, ಅವು ಯಾವುವು? ಬಹುಮುಖಿಗಳಂದರೆ ಮುಖ ಕಾಣಿಸ್ತಕ್ಕಂಥವು. ನೋಡಿರಿ, ಇವೆಲ್ಲ ಬಹುಮುಖಿಗಳು. ಮುಖಗಳು ಕಾಣಿಸ್ತಾ ಇದೆಯಾ? ಆದರೆ ಬಹುಮುಖಿಗಳಲ್ಲ ಅಂದರೆ, ಮುಖಗಳಿಲ್ಲ ಅಂದರೆ ಇವು ಯಾವುದು? ಗೋಳ, ಸಿಲಿಂಡರ್, ಕೋನ್. ಇವಕ್ಕೆ ಮುಖಗಳನ್ನು ಹೇಳೋಕ್ಕಾಗಲ್ಲ. ಏನು ಹೇಳ್ಬೋದಾಗಾದರೆ? ಎಸ್, ಗೋಳಕ್ಕೂ ವಕ್ರ ಮೇಲ್ಮೈ, ಶಂಕುಗೆ ಪಾರ್ಶ್ವ ಮೇಲ್ಮೈ, ಸಿಲಿಂಡರ್ಗೆ ತಳ ಇದೆ, ಪಾರ್ಶ್ವ ಮೇಲ್ಮೈ ದುಂಡುಗಿರುತ್ತೆ, ಅಲ್ಲಿ ಮುಖ ಹೇಳೋದಕ್ಕೆ ಆಗಲ್ಲ. ಹಾಗಾಗಿ ಇವಕ್ಕೆ ಮುಖಗಳು ಇರುವುದಿಲ್ಲ. ಆದ್ದರಿಂದ ಇವು ಬಹುಮುಖಿಗಳಲ್ಲ. ಅರ್ಥ ಆಯ್ತಾ? ಹಾಗಾದರೆ ಬಹುಮುಖಿಗಳಂದರೆ ಅವು? ಬಹುಮುಖಿಗಳಂದರೆ ಇವು ಕಾಣಿಸ್ತಾ ಇದೆಯಾ? ಇವು ಬಹುಮುಖಿಗಳು, ಇವು ಬಹುಮುಖಿಗಳಲ್ಲ. ಗೊತ್ತಾಯ್ತಾ? ಪೀನ ಬಹುಮುಖಿಗಳು. ಬಹುಮುಖಿಗಳಲ್ಲ ಆದಮೇಲೆ ಅದರಲ್ಲಿ ಪೀನ ಬಹುಮುಖಿಗಳು. ಪೀನ ಬಹುಮುಖಗಳಲ್ಲಿ ಎಲ್ಲ ಮುಖಗಳು ಪೀನವಾಗಿರ್ತವೆ, ಅಂದರೆ ಉಬ್ಬಿರ್ತವೆ ಅಂತ ಅರ್ಥ. ಕರೆಕ್ಟಾಗಿ ಮುಂದಕ್ಕೆ ಬಂದಿರುತ್ತೆ, ತಗ್ಗು ಥರ ಇರಲ್ಲ, ಒಳಗೆ ಟಳ್ಳು ಅಂತಿದೆ. ಆಗಲೇ ತೋರಿಸಿದ್ವಲ್ಲ, ಮೊದಲನೇ ಅವಧಿಯಲ್ಲಿ ಒಂದು ಸಿಲಿಂಡರ್ನಿಂದ ಶಂಕುವನ್ನು ಆಚೆ ತೆಗೆದಿರೋದನ್ನು ತೋರಿಸಿದೆ ನೋಡಿ. ಒಳಗಡೆ ಟಳ್ಳು ಥರ ಬಿದ್ದಿತ್ತಲ್ವ, ಆ ಥರ ಟಳ್ಳು ಇರಲ್ಲ. ಇದು ಒಳಗಡೆ ತಳ ಕರೆಕ್ಟಾಗಿ ಸಮತಟ್ಟಾಗಿರುತ್ತೆ. ಅದನ್ನು ಪೀನ ಬಹುಮುಖಿಗಳು ಅಂತೇಳಿ ಕರಿತೀವಿ. ಹಾಗಾದರೆ ಪೀನ ಬಹುಮುಖಿಗಳಲ್ಲದೆ ಇರೋ ಆಕೃತಿಗಳು ಯಾವುವು? ಅವುಗಳ ವ್ಯತ್ಯಾಸ ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಕೆಳಗಡೆ ಚಿತ್ರಗಳಿದಾವಲ್ಲ, ಇವು ಪೀನ ಬಹುಮುಖಿಗಳಲ್ಲ, ಸಮತಟ್ಟಾಗಿಲ್ಲ, ಟಳ್ಳಿದೆ, ಒಳಗೋಗಿದೆ. ಹಾಗಾಗಿ ಇವನ್ನ ಪೀನ ಬಹುಮುಖಿಗಳಲ್ಲ ಅಂತ ಕರಿತೀವಿ, ಇವನ್ನ ಪೀನ ಬಹುಮುಖಿಗಳು ಅಂತೇಳಿ ಕರಿತೀವಿ. ಗೊತ್ತಾಯ್ತಾ? ಹಾಗಾದರೆ ನೆಕ್ಸ್ಟು ನಿಯಮಿತ ಬಹುಮುಖಿಗಳು. ನಿಯಮಿತ ಬಹುಮುಖಿಗಳು ಅಂದರೆ ಯಾವುದು? ಒಂದು ಬಹುಮುಖಿಯ ಎಲ್ಲ ಮುಖಗಳು ಸಮವಾದ ಬಹುಭುಜಾಕೃತಿಗಳಾಗಿದ್ದು ಪ್ರತಿ ಶೃಂಗದಲ್ಲಿ ಒಂದೇ ಸಂಖ್ಯೆಯ ಮುಖಗಳು ಸಂಧಿಸಿದರೆ ಅದನ್ನು ನಿಯಮಿತ ಬಹುಮುಖಿಗಳು ಅಥವಾ ಸಮ ಬಹುಮುಖಿಗಳು ಎನ್ನುವರು. ಅರ್ಥ ಆಯ್ತಾ? ಇನ್ನೊಂದು ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಬಹುಮುಖಿಯ ಎಲ್ಲ ಮುಖಗಳು ಸಮವಾದ ಬಹುಭುಜಾಕೃತಿಗಳಾಗಿದ್ದು ಪ್ರತಿ ಶೃಂಗದಲ್ಲಿ ಒಂದೇ ಸಂಖ್ಯೆಯ ಮುಖಗಳು ಸಂಧಿಸಿದರೆ ಅದನ್ನು ನಿಯಮಿತ ಬಹುಮುಖಿಗಳು ಎನ್ನುವರು. ಗೊತ್ತಾಯ್ತಾ? ಆ ನಿಯಮಿತ ಬಹುಮುಖತೆಗೆ ಒಂದು ಎಕ್ಸಾಂಪಲ್ಲು ಕ್ಯೂಬ್, ಘನ. ಅಂಚುಗಳೆಲ್ಲ ಒಂದೇ ಅಳತೆಯನ್ನು ಹೊಂದಿರ್ತವೆ.
ಎಲ್ಲ ಮುಖಗಳು ಕೂಡ ಸಮನಾಗಿರ್ತವೆ. ಆದ್ದರಿಂದ ಇದನ್ನೇಂತ ಕರಿತೀವಿ? ನಿಯಮಿತ ಬಹುಮುಖಿಗಳು ಅಂತೇಳಿ ಕರಿತೀವಿ. ಆಯಿತಾ? ಈಗ ಪಟ್ಟಕಗಳು ಅಥವಾ ಪ್ರಿಸಮ್ಸ್ ಅಂದರೆ ಏನು? ಪಟ್ಟಕಗಳು ಅಂದರೆ ಹೆಂಗಿರ್ತವೆ? ಪಟ್ಟಕಗಳು ಅಂದರೆ ತಳ ಮತ್ತು ಮೇಲ್ಭಾಗದ ಮುಖಗಳು ಸರ್ವಸಮ ಬಹುಭುಜಾಕೃತಿಗಳಾಗಿದ್ದು ಉಳಿದ ಅಂದರೆ ಪಾರ್ಶ್ವ ಮುಖಗಳು ಸಮಾನಾಂತರ ಚತುರ್ಭುಜಗಳಾಗಿರುವ ಬಹುಮುಖಿಗಳಿಗೆ ಪಟ್ಟಕಗಳೆಂದು ಹೆಸರು. ಗೊತ್ತಾಯ್ತಾ? ಅದಕ್ಕೆ ನೋಡಿ, ಕಾಣಿಸ್ತಾ ಇದೆಯಾ? ಇವು ಪಟ್ಟಕಗಳು ಅಥವಾ ಪ್ರಿಸಮ್ಸ್. ನೆಕ್ಸ್ಟು ಗೋಪುರಗಳು. ಗೋಪುರಗಳು ಅಂದ್ರೇನು? ಗೋಪುರಗಳು ಅಂದರೆ ತಳ ಯಾವುದೇ ರೀತಿಯ ಬಹುಭುಜಾಕೃತಿಗಳಾಗಿದ್ದು ಪಾರ್ಶ್ವ ಮುಖಗಳೆಲ್ಲವೂ ತ್ರಿಕೋನಗಳಾಗಿರುವ ಒಂದೇ ಶೃಂಗದಲ್ಲಿ ಸಂಧಿಸುವ ಬಹುಮುಖಿಗಳಿಗೆ ಗೋಪುರಗಳೆಂದು ಅಥವಾ ಪಿರಮಿಡ್ ಎಂದು ಹೆಸರು. ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಮಕ್ಕಳ. ತಳ ಯಾವುದೇ ರೀತಿಯ ಬಹುಭುಜಾಕೃತಿಗಳಾಗಿದ್ದು ಪಾರ್ಶ್ವಮುಖಗಳೆಲ್ಲವೂ ತ್ರಿಕೋನಗಳಾಗಿರುವ ಒಂದೇ ಶೃಂಗದಲ್ಲಿ ಸಂಧಿಸುವ ಬಹುಮುಖಿಗಳಿಗೆ ಗೋಪುರಗಳೆಂದು ಅಥವಾ ಪಿರಮಿಡ್ ಎಂದು ಹೆಸರು. ಕೆಳಗಡೆ ಚಿತ್ರ ಇದೆ ನೋಡಿ, ಗಮನಿಸಿ ಮಕ್ಕಳ. ಇವು ಪಿರಮಿಡ್ಗಳು ನೋಡಿ. ಇದ್ರ ತಳ ಏನಿದೆ? ತ್ರಿಭುಜ ಇದೆ. ಇದ್ರ ತಳ ಏನಿದೆ? ಆಯತ ಅಥವಾ ವರ್ಗ ಇದೆ. ಗೊತ್ತಾಯ್ತಾ? ನೆಕ್ಸ್ಟ್ ಆಯ್ಲರ್ನ ಸೂತ್ರ. ಆಯ್ಲರ್ನ ಸೂತ್ರ ಏನು ಹೇಳುತ್ತೆ ನೋಡ್ರಿ? ಆಯ್ಲರ್ನ ಸೂತ್ರ ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2 ಅಥವಾ ಎಫ್ ಪ್ಲಸ್ ವಿ ಮೈನಸ್ ಇ ಇಸ್ ಈಕ್ವಲ್ ಟು 2. ಎರಡು ರೀತಿ ತಿಳ್ಕೊಬೋದು. ಇನ್ನೊಂದ್ಸರಿ ಹೇಳ್ತೀವಿ ಕೇಳು. ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2 ಅಥವಾ ಎಫ್ ಪ್ಲಸ್ ವಿ ಮೈನಸ್ ಇ ಇಸ್ ಈಕ್ವಲ್ ಟು 2. ವಿ ಅಂದ್ರೇನು? ವಿ ಅಂದರೆ ಶೃಂಗಗಳು ಎಂದರ್ಥ. ಎಫ್ ಅಂದರೆ ಮುಖಗಳು ಎಂದರ್ಥ. ಇ ಅಂದರೆ ಅಂಚುಗಳು ಎಂದರ್ಥ. ಗೊತ್ತಾಯ್ತಾ? ಅಂದರೆ ವರ್ಟೆಕ್ಸ್, ಫೇಸಸ್, ಎಡ್ಜಸ್. ಈ ಸೂತ್ರವು ಎಲ್ಲ ಬಹುಮುಖಗಳಿಗೂ ಅನ್ವಯವಾಗುತ್ತೆ. ಗೊತ್ತಾಯ್ತಾ? ಒಂದು ಎಕ್ಸಾಂಪಲ್ ತೊಗೊಂಡು ಮಾಡೋಣ, ಅವಾಗ ಅದು ಅನ್ವಯ ಆಗುತ್ತೋ ಇಲ್ವೋ ಅನ್ನೋ ಒಂದು ಅನುಭವ ಗೊತ್ತಾಗುತ್ತೆ. ಈಗ ಆಯ್ಲರ್ನ ಸೂತ್ರದ ಒಂದು ಚಟುವಟಿಕೆ ಮಾಡೋಣ. ಓಕೆನಾ? ಇಲ್ಲಿ ಕೆಲವು ಘನಾಕೃತಿಗಳ ಹೆಸರುಗಳನ್ನು ಕೊಟ್ಟಿದ್ದೀನಿ. ಫೇಸ್, ವರ್ಟೆಕ್ಸ್, ಎಡ್ಜ್. ಅವನ್ನು ಫೇಸ್ ಮತ್ತು ವರ್ಟೆಕ್ಸನ್ನು ಆ್ಯಡ್ ಮಾಡಿ ಎಡ್ಜ್ ಮತ್ತು ಎರಡನ್ನು ಕೂಡಿದರೆ ಅವೆರಡು ಸಮ ಬಂದರೆ ಆಯ್ಲರ್ನ ಸೂತ್ರ ಅಲ್ಲಿ ಫಲಿಸುತ್ತೆ ಅಂತ ಅರ್ಥ. ಅವೆರಡು ಸಮ ಬಂದಿಲ್ಲ ಅಂದರೆ ಆಯ್ಲರ್ನ ಸೂತ್ರ ಇಲ್ಲಿ ಫಲಿಸುವುದಿಲ್ಲ, ತಪ್ಪಾಗಿದೆ ಅಂತ ಅರ್ಥ. ನೋಡೋಣ. ಆಯತಘನ. ಆಯತಘನ ಹೇಗಿರುತ್ತೆ ಮಕ್ಕಳ? ಆಯತಘನ ಅಂದರೆ ಇದು. ಈ ಆಯತಘನದಲ್ಲಿ ಶೃಂಗಗಳೆಷ್ಟಿವೆ, ಮುಖಗಳೆಷ್ಟಿವೆ, ಅಂಚುಗಳೆಷ್ಟಿವೆ ಅನ್ನೋದನ್ನು ನೋಡೋಣ. ಈಗ ಮೊದಲಿಗೆ ಶೃಂಗಗಳು. ಶೃಂಗಗಳು ಅಂದರೆ ಈ ಅಂಚುಗಳು ಬಂದು ಸೇರ್ತಕ್ಕಂಥ ಜಾಗ, ಇದು ಶೃಂಗಗಳು. ಈ ಶೃಂಗಗಳನ್ನು ನೋಡಿ ಸೇರಿಸ್ತಕ್ಕಂಥ ಜಾಗ ಎಷ್ಟಿದೆ? 1 2 3 4 5 6 7 8. ಹಾಗಾದರೆ ಒಟ್ಟು ಶೃಂಗಗಳು ಎಷ್ಟಿದ್ದಾವೆ? 8. ಹಾಗಾದರೆ ಇದನ್ನು ಯಾವ ಅಕ್ಷರದಿಂದ ಗುರುತು ಮಾಡ್ತೀವಿ? ವಿ ಅನ್ನೋ ಅಕ್ಷರದಿಂದ ಗುರುತು ಮಾಡ್ತೀವಿ. ಒಟ್ಟು ಶೃಂಗಗಳು ಎಷ್ಟಿದ್ದಾವೆ? 8 ಇದ್ದಾವೆ. ಹಾಗಾದರೆ ನೆಕ್ಸ್ಟು ಮುಖಗಳು ಯಾವುದು? ಮುಖಗಳಂತಂದರೆ ಹೇಳಿದೆ ನಾನು, ಈ ಅಂಚುಗಳಿಂದ ಕೂಡಿರ್ತಕ್ಕಂಥದ್ದು ಮುಖ. ನೋಡಿರಿ, ಇದು ಮುಖ. ಇಲ್ಲೊಂದಿದೆ, ಈ ಕಡೆ ಇದೆ, ಕೆಳಗಿದೆ, ಪಕ್ಕದಲ್ಲಿದೆ, ಹಿಂದೆ ಮುಂದೆ ಇದೆ. ಹಾಗಾದರೆ ಎಷ್ಟಿದ್ದಾವೆ? ಎಷ್ಟು ಮುಖಗಳಿದ್ದಾವೆ ನೋಡಿರಿ? 1 2 3 4. ಹೌದಾ? ಇಲ್ಲಿ 4 ಆಯಿತು. ಮುಂದ್ಗಡೆದೊಂದು, ಹಿಂದ್ಗಡೆದೊಂದು. ಇದು ಮುಂದ್ಗಡೆದು, ಇದು ಹಿಂದ್ಗಡೆದು. ಒಟ್ಟು ಎಷ್ಟು ಮುಖಗಳಿದ್ದಾವೆ? ಒಟ್ಟು 6 ಮುಖಗಳಿದ್ದಾವೆ. ಎಷ್ಟು ಮುಖಗಳಿದ್ದಾವೆ? 6. ಫೇಸಸ್ ಎಫ್ ಎಷ್ಟಿದ್ದಾವೆ? 6. ಹಾಗಾದ್ರೆ ಈಗ ಏನು ಹೇಳಿಸ್ಬೇಕು ನೆಕ್ಸ್ಟ್ ನಾವು? ಅಂಚುಗಳು, ಎಡ್ಜಸ್. ಅಂಚುಗಳು ಅಂದರೆ ಈ ಶೃಂಗಗಳನ್ನು ಸೇರಿಸ್ತಕ್ಕಂಥ ಗೆರೆ, ಇದು ಅಂಚು. ಇವು ಎಷ್ಟಿದ್ದಾವೆ ನೋಡಿ? 1 2 3 4 5 6 7 8 9 10 11 12. ಒಟ್ಟು ಎಷ್ಟು ಅಂಚುಗಳಿದ್ದಾವೆ? 12 ಅಂಚುಗಳಿದ್ದಾವೆ. ಒಟ್ಟು 12 ಅಂಚುಗಳು. ಕಾಣಿಸ್ತಾ ಇದೆಯಾ ನಿಮಗೆ ಮಕ್ಕಳ? ನೀವೀಗ ಒಂದು ಆಕ್ಟಿವಿಟಿ ಮುಗಿದು ನೋಡಿದ್ರಿ. ಒಂದು ಆಯತಘನವನ್ನೇ ರಚನೆ ಮಾಡಿ ಅದರಲ್ಲಿ ಶೃಂಗಗಳೆಷ್ಟು, ಮುಖಗಳೆಷ್ಟು, ಅಂಚುಗಳೆಷ್ಟು ಅಂತ ಪ್ರಾಕ್ಟಿಕಲಾಗಿ ಅಲ್ಲೇ ಗುರುತು ಮಾಡಿ ಎಣಿಸಿದ್ದೀವಿ. ಆಗ ಶೃಂಗಗಳೆಷ್ಟಿದ್ದಾವೆ? 8. ಮುಖಗಳೆಷ್ಟಿದ್ದಾವೆ? 6. ಅದರ ಅಂಚುಗಳೆಷ್ಟಿದ್ದಾವೆ? 12. ಯಾವುದ್ರದ್ದಿದು? ಆಯತಘನದ್ದು. ಹಾಗಾದರೆ ಆಗಲೇ ಕೊಟ್ಟಂತಹ ಆಯ್ಲರ್ನ ಟೇಬಲ್ನ ಫಿಲಪ್ ಮಾಡೋಣವಾ? ಹಾಗಾದರೆ ಆಯ್ಲರ್ನ ಸೂತ್ರದ ಚಟುವಟಿಕೆ ಟೇಬಲ್ ಏನಿದೆ ನೋಡಿ? ಆಯತಘನ ಇದು
ಎಫ್ ಎಷ್ಟು 6 ಅಂದರೆ ಮುಖಗಳು 6, ವರ್ಟಿಸಿಸ್ ಶೃಂಗಗಳು 8, ಎಡ್ಜಸ್ ಅಂಚುಗಳು 12. ಹಾಗಾದರೆ ಎಫ್ ಪ್ಲಸ್ ವಿ ಕೂಡಿದ್ರೆ ಎಷ್ಟಾಗುತ್ತೆ? 8 6 14. ಇ ಪ್ಲಸ್ 2, ಇ ಅಂದರೆ ಏನು? ಎಡ್ಜಸ್ ಎಷ್ಟಿದ್ದಾವೆ? 12 ಮತ್ತು ಎರಡು ಸೇರಿಸಿದರೆ 14. ಹಾಗಾದರೆ ಎಫ್ ಪ್ಲಸ್ ವಿ ಈಸ್ ಈಕ್ವಲ್ ಟು ಇ ಪ್ಲಸ್ 2 ಅಂದರೆ 14 ಈಸ್ ಈಕ್ವಲ್ ಟು 14 ಬಂತ ನೋಡಿ. ಹಾಗಾದರೆ ಆಯ್ಲರ್ನ ಸೂತ್ರ ಇಲ್ಲಿ ಅನ್ವಯ ಆಗುತ್ತೆ. ಒಂದು ಆ್ಯಕ್ಟಿವಿಟಿಯನ್ನು ನಾನು ತೋರಿಸಿದ್ದೀನಿ ಮಕ್ಕಳ ನಿಮಗೆ. ಅದೇ ರೀತಿ ಕೆಳಗಡೆ ಇರ್ತಕ್ಕಂಥ ತ್ರಿಕೋನಾಕಾರದ ಪಿರಮಿಡ್, ತ್ರಿಕೋನಾಕಾರದ ಪ್ರಿಸಮ್, ಚೌಕಾಕಾರದ ಪಿರಮಿಡ್, ಚೌಕಾಕಾರದ ಪ್ರಿಸಮ್, ಈ ಚಿತ್ರಗಳನ್ನು ಬರ್ಕೊಂಡು ಅದರ ಮುಖಗಳೆಷ್ಟು, ಶೃಂಗಗಳೆಷ್ಟು, ಅಂಚುಗಳೆಷ್ಟು ಅನ್ನೋದನ್ನು ಪತ್ತೆ ಹಚ್ಚಿ ಉಳಿಕಿದ ಒಂದು ಚಟುವಟಿಕೆಯನ್ನು ಪೂರ್ಣಗೊಳಿಸಿ ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸ್ತಿರೋ ಮಕ್ಕಳ ಮೌಲ್ಯಮಾಪನ. ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ನಿಮಗೆ ಟೈಮು ಕೊಡ್ತೀನಿ, ಯೋಚನೆ ಮಾಡಿ ಉತ್ತರವನ್ನು ಕೊಡಬೇಕು. ಗೊತ್ತಾಯ್ತಾ ಮಕ್ಕಳ? ಈಗ ನಿಯಮಿತ ಬಹುಮುಖಿಗಳು ಎಂದರೇನು? ಏನು ಹೇಳಿ? ನಿಯಮಿತ ಬಹುಮುಖಿಗಳು ಎಂದರೇನು ಹೇಳಿ? ಎಸ್, ಒಂದು ಬಹುಮುಖಿಯ ಎಲ್ಲ ಮುಖಗಳು ಸಮವಾದ ಬಹುಭುಜಾಕೃತಿಗಳಾಗಿದ್ದು ಪ್ರತಿ ಶೃಂಗದಲ್ಲಿ ಒಂದೇ ಸಂಖ್ಯೆಯ ಮುಖಗಳು ಸಂಧಿಸಿದರೆ ಅದನ್ನು ನಿಯಮಿತ ಅಥವಾ ಸಮ ಬಹುಮುಖಿಗಳು ಎನ್ನುವರು. ಎರಡನೇ ಪ್ರಶ್ನೆ ಏನು? ಪಟ್ಟಕಗಳು ಅಥವಾ ಪ್ರಿಸಮ್ಗಳು ಎಂದರೇನು? ಪಟ್ಟಕಗಳು ಅಥವಾ ಪ್ರಿಸಮ್ಗಳು ಎಂದರೇನು? ಏನು ಹೇಳಿ? ಎಸ್, ಪಟ್ಟಕಗಳು ಅಂದರೆ ತಳ ಮತ್ತು ಮೇಲ್ಭಾಗದ ಮುಖಗಳು ಸರ್ವಸಮ ಬಹುಭುಜಾಕೃತಿಗಳಾಗಿದ್ದು ಉಳಿದ ಅಂದರೆ ಪಾರ್ಶ್ವ ಮುಖಗಳು ಸಮಾನಾಂತರ ಚತುರ್ಭುಜಗಳಾಗಿರುವ ಬಹುಮುಖಿಗಳಿಗೆ ಪಟ್ಟಕಗಳೆಂದು ಹೆಸರು. ಅರ್ಥ ಆಯ್ತಲ್ವ? ನೆಕ್ಸ್ಟು ಇಲ್ಲಿ 4 ಚಿತ್ರಗಳನ್ನು ಕೊಟ್ಟಿದ್ದೀನಿ. ಈ ಚಿತ್ರಗಳನ್ನು ಗಮನಿಸಿದಾಗ ಏನು ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗುತ್ತೆ? ಎಸ್, ಈ ಕೆಳಗಿನ ಆಕೃತಿಗಳಲ್ಲಿ ಪ್ರಿಸಮ್ಗಳನ್ನು ಗುರುತಿಸಿ. ಪ್ರಿಸಮ್ ಅಂದರೆ ಏನು ಅನ್ನೋ ಡೆಫಿನೇಷನ್ ನೆನಪಿಟ್ಕೊಳ್ಳಿ. ಆ ಡೆಫಿನೇಷನನ್ನು ಮೇಲೆ ಇಲ್ಲಿ ಪ್ರಿಸಮ್ ಯಾವುದು ಅಂತ ಗುರುತು ಮಾಡಬೇಕು. 4 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ 4 ಚಿತ್ರಗಳಲ್ಲಿ ಪ್ರಿಸಮ್ಗಳು ಯಾವುವು ಅನ್ನೋದನ್ನು ಪತ್ತೆ ಹಚ್ಚಬೇಕು. ಗೊತ್ತಾಯ್ತಾ? ನೆಕ್ಸ್ಟು ಇಲ್ಲಿ 2 ಆಕೃತಿ ಕೊಟ್ಟಿದ್ದೀನಿ. ಈ 2 ಆಕೃತಿಗಳು ಏನಾಗಿದ್ದಾವೆ? ಇದಕ್ಕೇನು ಮಾಡಬೇಕು ನೋಡೋಣ. ಈ 2 ಆಕೃತಿಗಳಿಗೆ ಆಯ್ಲರ್ನ ಸೂತ್ರವನ್ನು ಪರಿಶೀಲಿಸಬೇಕು. ಆಯ್ಲರ್ನ ಸೂತ್ರ ಆಗಲೇ ಹೇಳ್ಕೊಟ್ಟೆ ತಾನೆ? ಅದೇ ಆಯ್ಲರ್ನ ಸೂತ್ರವನ್ನು ಈ 2 ಘನಾಕೃತಿಗಳಿಗೆ ನೀವು ಬರೆದುಬಿಟ್ಟು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸ್ಬೇಕು. ನೋಡಿ, ಟೇಬಲ್ ಘನಾಕೃತಿಗಳು 2 ಕೊಟ್ಟಿದ್ದೀವಿ. ಆ ಘನಾಕೃತಿಗಳಿಗೆ ಫಾರ್ಮುಲಾ ಕೊಟ್ಟಿದ್ದೀನಿ ನೋಡಿ. ಎಫ್ ವಿ ಇ, ಎಫ್ ಪ್ಲಸ್ ವಿ ಇ ಪ್ಲಸ್ 2. ಎಫ್ ವಿ ಇ ಬರ್ಕೊಂಡಿಡಿದ ಮೇಲೆ ಎಫ್ ವಿ ಕೂಡಿ ಇ ಪ್ಲಸ್ 2 ಕೂಡಿದ್ರೆ ಅವೆರಡು ಸಮನಾಗಿದ್ದರೆ ಈ ಘನಾಕೃತಿಗಳು ಆಯ್ಲರ್ನ ನಿಯಮವನ್ನು ಪಾಲಿಸುತ್ತವೆ ಎಂದು ಅರ್ಥ. ಗೊತ್ತಾಯ್ತಾ? ನೆಕ್ಸ್ಟ್ ಗೃಹಪಾಠ, ಮನೆಗೆಲಸ. ಏನಿದೆ ಪ್ರಶ್ನೆ? ಈ ಒಂದು ನಕ್ಷೆಯನ್ನು ಕೊಡ್ತೀನಿ ನಾನು. ಆ ನಕ್ಷೆಗೆ ಬಣ್ಣವನ್ನು ಹಾಕಬೇಕು. ನೀವು ಯಾವುದಕ್ಕೆ ಯಾವ ಬಣ್ಣ ಹಾಕಬೇಕು ಅನ್ನೋ ಇನ್ಸ್ಟ್ರಕ್ಷನ್ನು ಕೂಡ ಕೊಡ್ತೀನಿ ನೋಡಿ. ಸೂಚನೆ ಏನಪ್ಪ ಅಂದರೆ, ನೀಲಿ ಇದ್ದರೆ ಅದು ನೀರು ಅಂತ ಅರ್ಥ. ನೀಲಿಗೆ ನೀರು, ಅಗ್ನಿಶಾಮಕ ಠಾಣೆಗೆ ಕೆಂಪು ಬಣ್ಣ, ಗ್ರಂಥಾಲಯಕ್ಕೆ ಕೇಸರಿ, ಶಾಲೆಗಳಿಗೆ ಹಳದಿ, ಉದ್ಯಾನವನಗಳು ಅಥವಾ ಕಾಡು ಈ ಥರದ್ದು ಯಾವ್ದಾರು ಇದ್ದರೆ ಹಸಿರು, ಕಾಲೇಜಿಗೆ ಗುಲಾಬಿ ಬಣ್ಣ, ಆಸ್ಪತ್ರೆಗಳಿಗೆ ನೇರಳೆ ಬಣ್ಣ ಹಾಗೂ ಸ್ಮಶಾನಗಳಿಗೆ ಕಂದು ಬಣ್ಣ. ಈ ಬಣ್ಣಗಳನ್ನು ಬಳಸ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ನಕ್ಷೆ ಇದೆ ನೋಡಿ. ಈ ನಕ್ಷೆಗೆ ನೀವೇನು ಮಾಡಬೇಕು? ಬಣ್ಣವನ್ನು ಹಾಕಬೇಕು. ಬಣ್ಣವನ್ನು ಹಾಕ್ಬಿಟ್ಟು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸ್ಬೇಕು. ಗೊತ್ತಾಯ್ತಾ? ಈಗ ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಕೆಲವು ಮುಖಗಳು, ಶೃಂಗಗಳು, ಅಂಚುಗಳು ಅಂತ ಕೊಟ್ಬಿಟ್ಟು ಕೆಲವು ಬಾಕ್ಸ್ ಖಾಲಿ ಇದೆ. ಕಾಣಿಸ್ತಾ ಇದೆಯಾ? ಹಾಗಾದ್ರೆ ಆ ಬಾಕ್ಸ್ಗಳಲ್ಲಿ ಏನು ಮಾಡಬೇಕು? ಎಸ್, ಆಯ್ಲರ್ನ ಸೂತ್ರವನ್ನು ಬಳಸ್ಕೊಂಡು ಆ ಬಿಟ್ಟಿರ್ತಕ್ಕಂಥ ಬಾಕ್ಸ್ಗಳನ್ನು ತುಂಬಬೇಕು. ಗೊತ್ತಾಯ್ತಾ? ಬಿಟ್ಟಿರ್ತಕ್ಕಂಥ ಬಾಕ್ಸ್ಗಳನ್ನು ತುಂಬಿದರೆ ಆವಾಗ ಆಯ್ಲರ್ನ ಸೂತ್ರ ನಮಗೆ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಯಾವ ರೀತಿ ಚೆಕ್ ಮಾಡ್ತೀರಾ ನೀವು? ಹೀಗೆ ಮುಖಗಳು ಮತ್ತು ಶೃಂಗಗಳು, ಅಂಚುಗಳು ಈ ರೀತಿ ತೊಗೋಬೇಕು, ಈ ರೀತಿ ಅಲ್ಲ. ಗೊತ್ತಾಯ್ತಾ? ಈ ಬರೀ ಎಲ್ಲ ಮುಖಗಳು ಇವು ಹಿಂಗಿರ್ತವೆಲ್ಲ ಮುಖಗಳು. ಈಗಿರೋದು ಯಾವುದ್ಯಾವುದು? ಮುಖಗಳು, ಶೃಂಗಗಳು, ಅಂಚುಗಳು. ಗೊತ್ತಾಯ್ತಾ? ಅದು ಬ್ಯಾಲೆನ್ಸ್ ಆಯಿತಾ? ಸರಿ. ಇಲ್ಲ ಅಂತಂದರೆ ಅದು ತಪ್ಪಾಗಿದೆ. ನೀವು ಕೊಟ್ಟಿರ್ತಕ್ಕಂತಹ ಚಟುವಟಿಕೆ ಅಲ್ಲಿ ತಪ್ಪಾಗಿದೆ. ಅಂದರೆ ಇದು ಬಹುಮುಖಿ ಘನ ಅಲ್ಲ. ನೀವು ಕೊಟ್ಟಿರ್ತಕ್ಕಂಥ ಚಟುವಟಿಕೆ ಬಹುಮುಖಿ ಹೌದು. ಅಂದರೆ
ಅದು ಬಹುಮುಖಿ ಆಗಿದ್ದರೆ ಬಹುಮುಖಿ ಅಂತ ಬರೀಬೇಕು, ಬಹುಮುಖಿ ಅಲ್ಲ ಅಂದರೆ ಬಹುಮುಖಿ ಅಲ್ಲ ಅಂತ ಬರೀಬೇಕು. ಗೊತ್ತಾಯ್ತಾ ಮಕ್ಕಳ? ಇಲ್ಲಿಗೆ ಈ ಒಂದು ಗಣಗಳ ದೃಗೋಚರಣ ಪಾಠ ಮುಕ್ತಾಯ ಆಯಿತು. ತಾವೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಹಾಗಾಗಿ ಇಲ್ಲಿಗೆ ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ಮನೆಯಲ್ಲೇ ಇರಿ ಮಕ್ಕಳ, ಮನೆ ಬಿಟ್ಟು ಆಚೆ ಹೋಗಬೇಡಿ, ಸೇಫಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂ